ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ರ ಸಿರಿಗೆರೆ ಸ್ವಾಮೀಜಿ. ಹಾಗಾದ್ರೆ ಪವರ್ ಫೈಟ್ ನಲ್ಲಿ ಕುತೂಹಲ ಕೆರಳಿಸಿದ ಶ್ರೀಗಳ ಎಂಟ್ರಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರ ಸಿರಿಗೆರೆ ಸ್ವಾಮೀಜಿ. ಪವರ್ ಫೈಟ್ ನಲ್ಲಿ ಕುತೂಹಲ ಕೆರಳಿಸಿದ ಶ್ರೀಗಳ ಎಂಟ್ರಿ. ನಾಯಕತ್ವ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಮತ್ತು ಖರ್ಗೆ ಭೇಟಿ. ಭೀಮಣ್ಣ ಖಂಡ್ರೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತು. ಖರ್ಗೆ ಬಳಿ ಡಿಕೆ ಪರ ಮನವಿಯನ್ನ ಮಾಡಿದ ಸಿರಿಗೆರೆ ಸ್ವಾಮೀಜಿಯವರು. ಡಿಕೆಗೆ ಹಸ್ತಲಾಘವ ಮಾಡಿ ಶ್ರೀಗಳ ಮುಂದೆ ಖರ್ಗೆ ಭರವಸೆ. ಡಿಸಿಎಂ ಡಿಕೆಶಿ ಪರ ಒಲವು ಹೊಂದಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿದ ಭರವಸೆಗೆ ಡಿಸಿಎಂ ಕೂಡ ಸಂತಸಗೊಂಡಿದ್ದಾರೆ. ಸಿಎಂ ಭಾಷಣದ ವೇಳೆ ಸ್ವಾಮೀಜಿ ಡಿಕೆ ಖರ್ಗೆ ಮಾತುಕತೆ ಮಾಡಿದ್ದಾರೆ. ಇನ್ನು ಸಿರಿಗೆರೆ ಸ್ವಾಮೀಜಿಯವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ಕೂಡ ಈಗ ಇಬ್ಬರೂ ಕೂಡ ಭಾಗಿಯಾಗ್ತಾರೆ. ಇಬ್ಬರು ವೈಮನಸ್ಸು ತೊರೆದು ವೇದಿಕೆಯನ್ನು ಹಂಚಿಕೊಳ್ತಾರೆ. ನಾಯಕರ ಇಂಥ ನಡೆ ಬೇರೆಯವರಿಗೆ ಮಾದರಿ ಆಗಬೇಕು. ಡಿಸಿಎಂ ನಡೆದುಕೊಳ್ಳುತ್ತಿರುವ ರೀತಿಗೆ ಸ್ವಾಮೀಜಿಯವರು ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಮೀಜಿಯವರು ಹಾಡಿ ಹೊಗಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸಿರಿಗೆರೆ ಸ್ವಾಮೀಜಿಯವರು ಬ್ಯಾಟ್ ಅನ್ನ ಬೀಸಿದ್ದಾರೆ. ಈ ಒಂದು ಪವರ್ ಫೈಟ್ ನಲ್ಲಿ ಕುತೂಹಲ ಕೆರಳಿಸಿದ ಶ್ರೀಗಳ ಎಂಟ್ರಿ. ನಾಯಕತ್ವ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಮತ್ತು ಖರ್ಗೆ ಭೇಟಿ. ಭೀಮಣ್ಣ ಖಂಡ್ರೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಖರ್ಗೆ ಬಳಿ ಡಿಕೆ ಪರ ಮನವಿಯನ್ನ ಮಾಡಿದ ಸಿರಿಗೆರೆ ಸ್ವಾಮೀಜಿ. ಡಿಕೆಗೆ ಹಸ್ತಲಾಘವ ಮಾಡಿ ಶ್ರೀಗಳ ಮುಂದೆ ಖರ್ಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಪರ ಒಲವು ಹೊಂದಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ನೀಡಿದ ಭರವಸೆಗೆ ಡಿಸಿಎಂ ಕೂಡ ಸಂತಸಗೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಈಗ ಸಿರಿಗೆರೆ ಸ್ವಾಮೀಜಿಯವರು ಕೂಡ ಬ್ಯಾಟ್ ಬೀಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಜೊತೆಗೆ ಸಿರಿಗೆರೆ ಸ್ವಾಮೀಜಿಗಳು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮೂರೂ ಜನರು ಕೂಡ ಸ್ವಲ್ಪ ಮಾತನಾಡಿದ್ದಾರೆ, ವೇದಿಕೆಯಲ್ಲೇ ಕುಳಿತು ಮಾತನಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಜೊತೆ ಭಾಗಿಯಾಗೋದಾಗಿರ್ಬೋದು ಅಥವಾ ಅವರ ನಡೆ ನುಡಿ ಎಲ್ಲದರ ಬಗ್ಗೆಯೂ ಕೂಡ ಸ್ವಾಮೀಜಿಗಳೀಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಹಾಡಿ ಹೊಗಳುವ ಕೆಲಸ ಕೂಡ ಈಗ ಸ್ವಾಮೀಜಿಯವರು ಮಾಡಿರುವಂಥದ್ದು ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಖುಷಿಯ ವಿಚಾರ. ಯಾಕೆಂತಂದ್ರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ದೆಹಲಿ ಮಟ್ಟಕ್ಕೆ ಹೋಗಿ ಹೈಕಮಾಂಡ್ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಜೊತೆಗೆ ಈಗ ಆಲ್ರೆಡಿ ಸಾಕಷ್ಟು ನಾಯಕರು, ಘಟಾನುಘಟಿ ನಾಯಕರು ಕೂಡ ಅಂದರೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ನಡುವೆ ಸಿರಿಗೆರೆ ಸ್ವಾಮೀಜಿಯವರ ಆಶೀರ್ವಾದ ಕೂಡ ಈಗ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಆಲ್ರೆಡಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ನಡುವೆ ಈಗ ಸಿರಿಗೆರೆ ಸ್ವಾಮೀಜಿ ಅವರ ಆಶೀರ್ವಾದ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಏನೆಲ್ಲ ಅಪ್ಡೇಟ್ ಇದೆ ವಿವೇಕ್? ಎಸ್ ಐತೆ, ಈಗಾಗಲೇ ಏನು ಪವರ್ ಫೈಟ್ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿ ಶಿವಕುಮಾರ್ ಅವರು ಡೆಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು. ಜೊತೆಗೆ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನ ನಡೆಸ್ತಿದ್ದಾರೆ, ಮುಖ್ಯಮಂತ್ರಿ ಮಾಡಿ ನನಗೆ ಅಂತ. ಈ ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಮುಖ್ಯಮಂತ್ರಿ ಅವರು ಭಾಗಿಯಾಗಿರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಒಂದೇ ವೇದಿಕೆಯನ್ನ ಹಂಚಿಕೊಂಡಿರ್ತಾರೆ. ಆದ್ರೆ ಸಿರಿಗೆರೆ ಶ್ರೀಗಳು ನೇರವಾಗಿ ಖರ್ಗೆಯ ಮುಂದೆ ಒಂದಿಷ್ಟು ವಿಚಾರಗಳ ಪೈಕಿ ಅಲ್ಲಿ ಚರ್ಚೆ ಮಾಡ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತದೆ. ಏನಂದ್ರೆ ಅದರಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಈ ಸಂದರ್ಭವನ್ನ ನಿರ್ವಹಿಸುತ್ತಿದ್ದಾರೆ ಅಂದ್ರೆ ಈಗಾಗಲೇ ಏನ್ ಪವರ್ ಶೇರಿಂಗ್ ಇದೆ, ಇಬ್ಬರ ಮಧ್ಯದಲ್ಲಿ ಗೊಂದಲ ಇದೆ, ಆದ್ರೂ ಕೂಡ ಒಂದೇ ವೇದಿಕೆಯನ್ನ ಸಿಎಂ ಡಿಸಿಎಂ ಇಬ್ರು ಕೂಡ ಹಂಚ್ಕೋತಿದ್ದಾರೆ. ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ಬಹಿರಂಗವಾಗಿ ಮುಖ್ಯಮಂತ್ರಿ ಅವರ ವಿರುದ್ಧ ಹೇಳಿಕೆಗಳನ್ನು ನೀಡೋದಾಗಿರ್ಬೋದು, ಆ ರೀತಿಯಾದ ಯಾವುದೇ ಒಂದು ಸಂದರ್ಭವನ್ನ ನಿರ್ಮಾಣ ಮಾಡ್ತಿಲ್ಲ. ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ವಿಚಾರಗಳ ಪೈಕಿ ಖರ್ಗೆ ಅವರ ಮುಂದೆ ಕೂಡ ಹೇಳಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಆ ರೀತಿಯಾದ ಮಾತುಗಳನ್ನ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಉನ್ನತ ಮೂಲಗಳಿಂದ ಕೂಡ ಲಭ್ಯವಾಗ್ತಿದೆ. ಸಾಹಿತ್ಯ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.